ನೀವು ಉದ್ವೇಗಕ್ಕೊಳಗಾಗಬೇಡಿ. ಇವತ್ತು ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗಲೇಬೇಕು. ಇಲ್ಲ ಟೋಲ್ ಎತ್ತಂಗಡಿ ಆಗಬೇಕು, ಇಲ್ಲ ಸರ್ವಿಸ್ ರೋಡು ಕೂಡ ಆಗಬೇಕು. ಟೋಲ್ ಸುಂಕವನ್ನ ಗೂಂಡಾಗಳನ್ನ ಬಿಟ್ಟು ವಸೂಲಿ ಮಾಡ್ತಿರ್ತಕ್ಕಂಥದ್ದು ಇವತ್ತಿಗೆ ಕೊನೆಗಾಣಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಮಾತಾಡ್ತಾ ವಿಜಯ್ ಕುಮಾರ್ ಅವರು ನಾವು ಮಾತಾಡಿದ್ವಿ. ನಮ್ಮ ಹಂದಿ ಸಾಗಾಣಿಕೆ ಮಾಡ್ತಕ್ಕಂಥ ಒಂದಷ್ಟು ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಅವರು ಅದ್ಯಾರೋ ಅವಿವೇಕಿ ಟೋಲ್ನಲ್ಲಿ ಒಬ್ಬ ಗೂಂಡ ಹೇಳ್ತಾನಂತೆ, ಕಾಸು ಕೊಡದೆ ಹೋದ್ರೆ, ದುಡ್ಡು ಕೊಡದೆ ಹೋದ್ರೆ ಕುರಿ ನೇತಾಕ್ಬಿಡ್ತೀನಿ ಅಂತಂತೆ. ಯಾವ ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಿದ್ವಿ? ಪೊಲೀಸ್ ವ್ಯವಸ್ಥೆ ಎಲ್ಲೋಗಿದೆ? ಒಂದು ಸುಮೋಟ ಕೇಸ್ ಹಾಕಬೇಕಿತ್ತು. ಹಲವಾರು ಮೊನ್ನೆನೂ ಕೂಡ ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಕಗ್ಲಿಪುರದ ಸ್ಥಳೀಯ ಮುಖಂಡರ ಮೇಲೆ ಹಲ್ಲೆ ಆಗಿದೆ ಅಂತಂತೂ ಕೂಡ ನದೀಮ್ ಅವರು ಸೋಮನಹಳ್ಳಿ ಮುಖಂಡರ ಮೇಲೆ. ನೀವು ಟೋಲ್ ವಸೂಲಾತಿಗೆ ಗೂಂಡಾಗಳನ್ನ ಇಟ್ಟುಕೊಂಡು ವಸೂಲಾತಿ ಮಾಡಲಿಕ್ಕೆ ಹೊರಟ್ರೆ, ಹಾಗಾದ್ರೆ ನಿಮ್ಮ ಸರ್ಕಾರವನ್ನ ನಾವು ಗೂಂಡಾ ಸರ್ಕಾರ ಅಂತ ಕರೀತಿದ್ರೆ ತಪ್ಪಾಗುತ್ತಾ? ಪೊಲೀಸ್ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಮೇಲೆ ಏನು ನಮ್ಮ ರೈತರು ಏನಂತ ತಿಳ್ಕೋಬೇಕು? ಈಗಾಗಲೇ ನಮ್ಮ ಸರ್ ಹೇಳಿದ್ರು, 19(1)B ಆರ್ಟಿಕಲ್ ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವ ಸುಂಕವನ್ನು ಕೂಡ ವಸೂಲು ಮಾಡುವಂತಿಲ್ಲ. ಒಂದ್ ಕಡೆ ನಾವು ಕಾರು, ವೆಹಿಕಲ್ಗಳನ್ನ, ಸ್ಕೂಟರ್ಗಳನ್ನ ತಗೋಬೇಕಾದ್ರೆ ನಮಗೆ ರೋಡ್ ಟ್ಯಾಕ್ಸ್ ಅಂತ ಹಾಕ್ತೀವಿ. ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಅಂತ ಹಾಕ್ತೀವಿ. ರೋಡ್ ಟ್ಯಾಕ್ಸ್ ಅನ್ನ ತಕೊಂಡ ಮೇಲೆ ಈ ಸುಂಕ ವಸೂಲಾತಿನ ಯಾಕೆ ಮಾಡ್ತೀರಿ? ಇಲ್ಲ, ರೋಡ್ ಟ್ಯಾಕ್ಸ್ ಅನ್ನ ತೆಗೆದುಬಿಡಿ, ಸುಂಕ ಕಟ್ಟೆ ಓಡಾಡಿ ಅಂತ ಹೇಳಿ ನಾವು ಸುಂಕ ಕಟ್ಟಿ ಓಡಾಡ್ತೀವಿ. ಇದು ಕೂಡ ಸರ್ಕಾರದಲ್ಲಿ ಏನಾದರೂ ಒಂದು ಅಮೆಂಡ್ಮೆಂಟ್ ಆಗಬೇಕು. ಒಂದ್ ಕಡೆ 3 ಲಕ್ಷ 4 ಲಕ್ಷ ಲಕ್ಸುರಿ ಗಾಡಿಗಳಿಗೆ 5 ಲಕ್ಷ 10 ಲಕ್ಷ ನಮ್ಮ ಶಾಸಕರೇ ಅವ್ರ ಕಾರ್ ಹತ್ರ ಅವರು ಲಕ್ಸುರಿ ಕಾರ್ ಇದೆ, ಅವ್ರು ಎಷ್ಟು ರೋಡ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಒಂದ್ ಕಡೆ ರೋಡ್ ಟ್ಯಾಕ್ಸ್ ಅಂತಾನು ತಗೊಳ್ಳೋದು, ಒಂದ್ ಕಡೆ ಟೋಲ್ ಕೂಡ ವಸೂಲು ಮಾಡೋದು. ಇದು ಹಗಲು ದರೋಡೆ ಅಲ್ವಾ? ಇಂಥ ಹಗಲು ದರೋಡೆಯನ್ನ ಇವತ್ತೇ ನಿಲ್ಲಿಸಬೇಕು. ಯಾರೋ ಒಬ್ಬ ನೆಲಮಂಗಲ ಕ್ಷೇತ್ರದ ಮೂಲದವನು ಬಂದು ಈ ಟೋಲ್ ಅನ್ನ ಸುಪರ್ದಿಯನ್ನು ವಹಿಸಿಕೊಂಡು ರೌಡಿ ಸೀಟರ್ಗಳನ್ನ ಕರ್ಕೊಂಡ್ಬಂದು ರೌಡಿಗಳನ್ನ ಬಿಟ್ಟು ವಸೂಲನ್ನ ಮಾಡತಕ್ಕಂಥದ್ದೇನಾರ ಆದ್ರೆ, ನಮ್ಮ ರೈತರುಗಳು ಕೂಡ ಹಸಿರು ಟವಲ್ ಹಾಕಿರ್ತಕ್ಕಂಥವ್ರು ಕೂಡ ರೌಡಿಗಳೇ, ನಮ್ಮ ಕನ್ನಡ ಶಾಲೆ ಹಾಕಿರ್ತಕ್ಕಂಥವ್ರು ಕೂಡ ರೌಡಿಗಳೇ. ಆದ್ರೆ ಕಾನೂನಿನ ವ್ಯಾಪ್ತಿನಲ್ಲಿ ರೌಡಿಗಳು. ನಾವು ಕಾನೂನ ವ್ಯಾಪ್ತಿಯನ್ನು ಬಿಟ್ಟು ಯಾವತ್ತೂ ಕೂಡ ನಾವು ಮಾಡೋದಿಲ್ಲ. ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ, ಚಳುವಳಿಗಳನ್ನ ಮಾಡಬೇಕಾದ್ರೆ ಕಾನೂನಿನ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಹೋಗಿ ಈಗಾಗಲೇ ಟೋಲ್ ಮುತ್ಕೆ ಹಾಕಿ ಅದನ್ನು ಕಿತ್ತಾಕಿ ನಾವು ಕಳಿಸ್ತಿದ್ದೋ. 1.5 ವರ್ಷಗಳ ಹಿಂದೆ ಕೂಡ ನಮ್ಮ ಪರಮ ಪೂಜ್ಯ ಸಂತೋಷ್ ಹೆಗ್ಡೆ ಅವರು ಕೂಡ ಬಂದಿದ್ರು. ಆವತ್ತೇ ಟೋಲ್ ಅನ್ನ ಕಟ್ಟಲಿಕ್ಕೆ ಬಿಟ್ಟಿರಲಿಲ್ಲ. ನಾವೆಲ್ಲರೂ ಕೂಡ ಸುಮಾರು 8-9 ತಿಂಗಳ ಕಾಲ ಟೋಲ್ ವಸೂಲಾತಿಗೂ ಕೂಡ ಬಿಟ್ಟಿರಲಿಲ್ಲ. ಇವತ್ತು ವಾಮ ಮಾರ್ಗದಲ್ಲಿ ಪೊಲೀಸ್ನವ್ರನ್ನ ಒಂದ್ ಕಡೆ ಇಟ್ಕೊಂಡು, ಗೂಂಡಾಗಳನ್ನ ಒಂದ್ ಕಡೆ ಇಟ್ಕೊಂಡು ಟ್ರಯಲ್ ಬೇಸ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದನ್ನ ದುಡ್ಡು ವಸೂಲು ಮಾಡ್ತಿದ್ದೀರಲ್ಲ, ಈ ದುಡ್ಡು ಎಲ್ಲಿ ಹೋಗ್ತಿದೆ? ಯಾರಿಗ ಹೋಗ್ತಿದೆ? ನಿಮ್ಗೆ ಯಾರಿಗೆ ಟೆಂಡರ್ ಕೂಡ ಇನ್ನೂ ಆಗಿಲ್ಲ, ಟ್ರಯಲ್ ಬೇಸ್ ಅಲ್ಲಿ ನೀವು ದುಡ್ಡನ್ನು ವಸೂಲು ಮಾಡ್ತಾ ಇದ್ದೀರಿ. ಮತ್ತೆ ನಾವು ಈ ಸಭೆ ಮೂಲಕ ನಿಮ್ಮ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ಹೋರಾಟ ಯಾವ ಮಟ್ಟಕ್ಕೆ ಹೋದ್ರೂ ಕೂಡ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಕೂಡ ಸಿದ್ಧ. ನದೀಮ್ ಮತ್ತೆ ನಮ್ಮ ಪ್ರಶಾಂತ್, ನಿಮ್ಮ ಹೋರಾಟ ನೈತಿಕವಾದಂತ ಹೋರಾಟ, ಒಳ್ಳೆ ಹೋರಾಟ. ಸುಮಾರು 4 ಪಂಚಾಯಿತಿಯ ಸಾರ್ವಜನಿಕರಿಗೆ ಕಿರುಕುಳ ಕೊಡ್ತಾ ಇರ್ತಕ್ಕಂಥ ಇಂಥ ಕಿಡಿಗೇಡಿ ಟೋಲ್ನ ಅಧಿಕಾರಿಗಳ ವಿರುದ್ಧ ಹೋರಾಟ, NHAI ವಿರುದ್ಧ ಹೋರಾಟ. ನಿಮ್ಮೆಲ್ಲ ಹೋರಾಟಕ್ಕೂ ಕೂಡ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ನಮ್ಮ ರೈತ ಸಂಘಟನೆಗಳು ನಿಮ್ ಜೊತೆಯಲ್ಲಿ ನಾವಿರ್ತೇವೆ. ಇವತ್ತು ಕೂಡ ಶಾಸಕರು ಕೂಡ ನಿಮ್ ಜೊತೆಲಿ ಇರ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಮಗೆ ಇದಕ್ಕಿಂತ ಶಕ್ತಿ ಯಾವ ಶಕ್ತಿ ಬೇಕು? ಹಾಗಾಗಿ ಯಾರು ಕೂಡ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ.